ಗುಡ್ ಮಾರ್ನಿಂಗ್ ಗೈಸ್. ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ. ಬಾಂಗ್ಲಾ ಹಿಂದೂಗಳ ವಿರುದ್ಧ ಸುಳ್ಳು ಕೇಸ್, ಧರ್ಮನಿಂದನೆ ಆರೋಪದ ನೆಪದಲ್ಲಿ ದೌರ್ಜನ್ಯ, ಹಿಂಸಾಚಾರ. ಇತ್ತೀಚೆಗಷ್ಟೇ ಇಬ್ಬರು ಹಿಂದೂ ಯುವಕರ ಹತ್ಯೆ ಬಾಂಗ್ಲಾದೇಶದಲ್ಲಿ ನಡೆಯಿತು. ಅದರ ಮೇಲೆ ಮತ್ತೆ ಧರ್ಮನಿಂದನೆ ಆರೋಪದ ನೆಪದಲ್ಲಿ ದೌರ್ಜನ್ಯ, ಹಿಂಸಾಚಾರ ಕೂಡ ಹಿಂದೂ ಕುಟುಂಬಗಳ ಮೇಲೆ, ಪರಿವಾರಗಳ ಮೇಲೆ ನಡೆಯುತ್ತಿದೆ. ಸೊ ವೈಯಕ್ತಿಕ ದೇಶ, ಆಸ್ತಿ ವಿವಾದ, ಇತರೆ ಸ್ವಾರ್ಥ ಹಿತಾಸಕ್ತಿಗಳು ಏನೇ ಇದ್ರು, ಇಂಥದ್ದು ಏನೇ ಅವರ ಮಧ್ಯೆ ಜಗಳಗಳು ಇದ್ರು, ಇವರ ಮೇಲೆ ಧರ್ಮನಿಂದನೆ ಆರೋಪವನ್ನು ಹೊರಿಸಿ ಇವರ ಮೇಲೆ ದಾಳಿಗಳು ನಡೀತಿದ್ದಾವೆ. ಸೊ ಜೂನ್ನಿಂದ ಡಿಸೆಂಬರ್ ವರೆಗೆ 6 ತಿಂಗಳ ಟೈಮ್ ಏನಿದೆ, ಇದರಲ್ಲಿ 32 ಜಿಲ್ಲೆಗಳಲ್ಲಿ 73 ಸುಳ್ಳು ಧರ್ಮನಿಂದನೆ ಆರೋಪಗಳು ಕೇಳಿ ಬಂದಿದೆ. ಸೊ ಈ ಆರೋಪಗಳನ್ನ ಯಾರು ಮಾಡ್ತಾರೆ, ಇವರ ಗುರಿ ಕೇವಲವಾಗಿ ಹಿಂದೂಗಳ ಮೇಲೆ ದಾಳಿ ಮಾಡೋದು, ಇವರನ್ನ ದೌರ್ಜನ್ಯ ಮಾಡೋದು, ಇವರಿಗೆ ಹಿಂಸೆ ಕೊಡೋದೇ ಆಗಿದೆ. ಸೊ ರಕ್ಷಣೆ ಕೋರಿ ಭಾರತಕ್ಕೆ ಬಾಂಗ್ಲಾದೇಶಗಳಲ್ಲಿ ಏನು ಹಿಂದೂಗಳ ಮೇಲೆ ರಕ್ಷಣೆಗಳು ಆಗ್ತಿದ್ದಾವೆ. ಸೊ ಬಾಂಗ್ಲಾದೇಶಗಳಲ್ಲಿ ಏನು ಹಿಂದೂಗಳಿದ್ದಾರೆ, ಇವರು ಭಾರತಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ನಮ್ಮ ರಕ್ಷಣೆಯನ್ನು ನೀವು ಮಾಡಬೇಕು ಅಂತ ಕೂಡ. ಸೊ ಹಂಗೇನೆ ಲಂಡನ್ನ ಏನು ಬಾಂಗ್ಲಾ ರಾಯಭಾರ ಕಚೇರಿ ಏನಿದೆ, ಇದರ ಮುಂದೆ ಭಾರತೀಯರು ಬಾಂಗ್ಲಾದ ಹಿಂದೂಗಳನ್ನ ನೀವು ರಕ್ಷಣೆ ಕೊಡಬೇಕು, ಅವರಿಗೆ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಅಂತ ಕೂಡ ಹೇಳಿ ಬಾಂಗ್ಲಾ ರಾಯಭಾರ ಕಚೇರಿ ಎದುರು ಇಂಡಿಯನ್ಸ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಹಂಗೆ ಪಾಕಿಸ್ತಾನದಲ್ಲಿ ತೀವ್ರಗೊಂಡ ಪ್ರತಿಭಾ ಪಲಾಯನ. 5,000 ವೈದ್ಯರು, 11,000 ಇಂಜಿನಿಯರ್ ವಿದೇಶಕ್ಕೆ. ಸೇನಾ ಮುಖ್ಯಸ್ಥ ಮುನೀರ್ ವಿರುದ್ಧವೂ ಆಕ್ರೋಶ. ಸೊ ಪಾಕಿಸ್ತಾನದಲ್ಲಿ ಗೊತ್ತಿದೆ, ಅದಷ್ಟು ಆರ್ಥಿಕವಾಗಿ ಮತ್ತು ರಾಜಕೀಯ ಏನು ಸ್ಥಿತಿಗಳಿದಾವೆ ಪಾಕಿಸ್ತಾನದಲ್ಲಿ, ಅಷ್ಟು ಚೆನ್ನಾಗೆಲ್ಲ ಇನ್ಸ್ಟೇಬಲ್ ಆಗಿದೆ. ಸೊ ಇದಕ್ಕೋಸ್ಕರ ಯಾರು ಪ್ರೊಫೆಷನಲ್ಸ್ ಇದ್ದಾರೆ, ಒಳ್ಳೆ ಎಜುಕೇಟೆಡ್ ಪೀಪಲ್ ಇದ್ದಾರೆ, ಅವರು ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಸೊ ತಜ್ಞ ವೈದ್ಯರು 5,000ಕ್ಕೂ ಜಾಸ್ತಿ ಹೋಗಿದ್ದಾರೆ, ಇಂಜಿನಿಯರ್ಸ್ 11,000, ಚಾರ್ಟರ್ಡ್ ಅಕೌಂಟೆಂಟ್ಸ್ 13,000. ಸೊ ಈ ತರ ಕಳೆದ ವರ್ಷ ಯಾರು ವಿದೇಶಿ ಕೆಲಸಗಳಿಗೆ ನೋಂದಣಿ ಮಾಡಿಕೊಂಡು ಇರೋರಿದ್ದಾರೆ, ಅವರು 7.22 ಲಕ್ಷಕ್ಕೂ ಅಧಿಕ. ಸೊ ಎಲ್ಲರೂ ಎಜುಕೇಟೆಡ್ ಏನಿದ್ದಾರೆ ಅವರೆಲ್ಲರೂ ದೇಶ ಬಿಟ್ಟು ಹೋಗ್ತಿದ್ದಾರೆ ಅನ್ನೋದು ಪಾಕಿಸ್ತಾನದಲ್ಲಿ ಇದು ತೀವ್ರವಾಗಿ ಏನು ಸ್ಟಾಟಿಸ್ಟಿಕ್ಸ್ ಏನಿದೆ ಇದು ಹೇಳ್ತಿದೆ. ಸೊ ರೀಸೆಂಟ್ ಆಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಏನಿದ್ದಾರೆ ಅಸಿಮ್ ಮುನೀರ್ ಅವರಿಗೆ ಪ್ರತಿಭಾ ಪಲಾಯನ, ಏನು ಎಜುಕೇಟೆಡ್ ಪೀಪಲ್ ಬಿಟ್ಟು ಹೋಗ್ತಿದ್ದಾರೆ ಬೇರೆ ದೇಶಕ್ಕೆ. ಇದು ಬ್ರೈನ್ ಡ್ರೈನ್ ಅಲ್ಲ, ಬ್ರೈನ್ ಗೇನ್ ಅಂತ ಕೂಡ ನಮಗೆ ಲಾಭ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಇವರು ಬೇರೆ ದೇಶಗಳಿಗೆ ಹೋಗ್ತಾರೆ, ಅವರಲ್ಲಿಂದ ಹಣವನ್ನು ಗಳಿಸ್ತಾರೆ, ಇದರಿಂದ ನಮ್ಮ ದೇಶಕ್ಕೆ ಲಾಭ ಅಂತ ಹೇಳಿದ್ದಾರೆ. ಬಟ್ ಈ ಹೇಳಿಕೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಸ್ ಸಾರಿ ಜನರು ಕ್ವಶನ್ ಅನ್ನ ಮಾಡಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಉದ್ಯೋಗ ಇಲ್ಲ, ಇಂಟರ್ನೆಟ್ ಇಲ್ಲ, ಬೇಸಿಕ್ ಒಂದು ಫೆಸಿಲಿಟಿ ಕೂಡ ಇಲ್ಲ, ಆದ್ರಿಂದಾಗ್ಲೇ ಈ ಯಾರು ಎಜುಕೇಟೆಡ್ ಪೀಪಲ್ಗಳಿದ್ದಾರೆ ಅವರೆಲ್ಲ ಬೇರೆ ದೇಶಗಳಿಗೆ ಹೋಗ್ತಿದ್ದಾರೆ ಅಂತ ಕೂಡ ಇವರ ಮೇಲೆ ಜನ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ರಾಜ್ಯದಲ್ಲಿ ಪಿಣರಾಯಿ ಪಾಲಿಟಿಕ್ಸ್. ಸೊ ಬೆಂಗಳೂರಿನ ಯಲಹಂಕದಲ್ಲಿ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಏನು ಗ್ರೇಟರ್ ಬೆಂಗಳೂರು ಹೊಸದಾಗಿ ಆಗಿರೋ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ, ಇವರು ಅಕ್ರಮವಾಗಿ ಯಾರು ಶೆಡ್ಗಳನ್ನೆಲ್ಲ ನಿರ್ಮಿಸಿಕೊಂಡು ವಾಸವನ್ನ ಮಾಡ್ತಿದ್ರು, ಈ ಒತ್ತುವರಿ ಶೆಡ್ಗಳನ್ನೆಲ್ಲ ಇವರು ಬುಲ್ಡೋಸರ್ ಮೂಲಕ ಎಲ್ಲವನ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಇದ್ರ ಮಧ್ಯೆನೆ ಪಿಣರಾಯಿ ವಿಜಯನ್, ಏನು ನಮ್ಮ ಪಕ್ಕದ ರಾಜ್ಯ ಕೇರಳದ ಮುಖ್ಯಮಂತ್ರಿ ಏನಿದ್ದಾರೆ, ಇವರು ತಮ್ಮ ಪಕ್ಷದ ರಾಜ್ಯಸಭಾ ಸದಸ್ಯ ರೈನ್ ನೇತೃತ್ವದ ನಿಯೋಗವನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ. ಸೊ ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಬರೀ ಪೊಲಿಟಿಕ್ಸ್ಗೋಸ್ಕರ ಇದನ್ನ ಮಾಡ್ತಿದ್ದಾರೆ. ಸೊ ಮುಂದೆ ಎಲೆಕ್ಷನ್ ಏನ್ ನಡೀಲಿಕ್ಕಿದೆ, ಇದರಲ್ಲಿ ಸಿಂಪತಿ ತಗೊಳ್ಳೋಕೋಸ್ಕರ ಇವರು ಈ ನಿಯೋಗವನ್ನು ಕಳಿಸಿದ್ದಾರೆ. ಏನು ಇವರು ಅಕ್ರಮವಾಗಿ ವಾಸ ಮಾಡ್ತಿದ್ರು, ಒತ್ತುವರಿ ಜಾಗದಲ್ಲಿದ್ರು, ಈ ಒತ್ತುವರಿನ ನಾವು ತೆಗ್ದಿದ್ದೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹಂಗೆ ಮಾನವೀಯ ದೃಷ್ಟಿಯಲ್ಲಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅನ್ನೋ ಕೂಡ ಭರವಸೆ ಕೂಡ ಡಿ.ಕೆ.ಶಿ ಅವರು ಹೇಳಿದ್ದಾರೆ. ಹಂಗೆ ನರೇಗಾ ರದ್ದತಿ, ಕಾಂಗ್ರೆಸ್ ಕಡೆ. ಸೊ 100 ದಿನದ ಉದ್ಯೋಗ ಖಾತ್ರಿ ಯೋಜನೆ ಇದೆ, ನರೇಗಾವನ್ನು ಇವರು ಬಿಜೆಪಿ ಸರ್ಕಾರ ಇತ್ತೀಚೆಗಷ್ಟೇ ಈ ಕಾಯ್ದೆಯನ್ನ ಚೇಂಜ್ ಮಾಡಿ 125 ಜನಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಆನಂತ PBG ರಾಮ್ಜಿ ಹೆಸರನ್ನು ಕೂಡ ಚೇಂಜ್ ಮಾಡಿ ಈ ಒಂದು ಹೊಸ ಏನು ಕಾಯ್ದೆಯನ್ನ ತಂದಿತ್ತು. ಸೊ ಇದಕ್ಕೋಸ್ಕರ ಜನವರಿ 5ರಿಂದ ದೇಶಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರು
ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಸೊ ದಿಲ್ಲಿಯಲ್ಲಿ ಏನು ಶನಿವಾರದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆದು ಇಲ್ಲಿ ಈ ಡಿಸಿಷನ್ ತಗೊಂಡಿದ್ದಾರೆ. ಸೊ ನರೇಗಾ ಒಂದು ಕೇವಲ ಒಂದು ಯೋಜನೆ ಅಲ್ಲ, ಸೊ ಇದು ಒಂದು ಅಸಾಂವಿಧಾನಿಕವಾಗಿ ಕೆಲಸ ಮಾಡುವ ಹಕ್ಕು ಅಂತ ಕೂಡ ಈ ಹಕ್ಕನ್ನೇ ತೆಗೆದುಹಾಕಿದ್ದಾರೆ ಬಿಜೆಪಿಯವರಂತೂ ಕೂಡ ಕಾಂಗ್ರೆಸ್ ಅವರು ಆರೋಪವನ್ನ ಮಾಡಿದ್ದಾರೆ. ಸೊ ದೆಹಲಿಯಲ್ಲಿ 600ಕ್ಕೂ ಹೆಚ್ಚು ಜನರ ಬಂಧನ. ಸೊ ನ್ಯೂ ಇಯರ್ ಇವಾಗ ಏನು ಬರ್ತಿದೆ, ಇದರ ಮುನ್ನೆಚ್ಚರಿಕಾ ಕ್ರಮವಾಗಿ ఢిల్లీ ಪೊಲೀಸರು ಸುಮಾರು ಕಡೆ ಏನು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸೊ 660ಕ್ಕೂ ಹೆಚ್ಚು ಕ್ರಿಮಿನಲ್ಗಳನ್ನ ಬಂಧಿಸಿದ್ದಾರೆ. ಸೊ ಹೊಸ ವರ್ಷದ ಸಂದರ್ಭದಲ್ಲಿ ಅಪರಾಧಗಳನ್ನ ತಡೆಗಟ್ಟುವುದು ಇವರ ಮತ್ತು ಕಾನೂನು ವ್ಯವಸ್ಥೆಯನ್ನ ಮೇಂಟೈನ್ ಮಾಡೋದು ಇವರ ಉದ್ದೇಶ ಆಗಿತ್ತು. ಸೊ ಸುಮಾರು 600 ಜನರನ್ನು ಹೆಚ್ಚು ಬಂಧನೆಯನ್ನ ಈ ಕಾರ್ಯಾಚರಣೆ ಫಲವಾಗಿ ಇವರು ಮಾಡಿದ್ದಾರೆ. ಹಂಗೆ ನಿತಿನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರೀಸೆಂಟ್ ಆಗಿ ಪಕ್ಷದ ನೂತನ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನವೀನ್ ಅವರು ಆಯ್ಕೆಯಾಗಿದ್ರು. ಹಂಗೆ ಇವರನ್ನೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ನೇಮಕ ಮಾಡೋ ಎಲ್ಲಾ ಸಾಧ್ಯತೆಗಳು ಇದಾವೆ. ಜನವರಿ 15ರ ಬಳಿಕ ಏನು ಬಿಜೆಪಿ ಘಟಕಗಳ ಅಧ್ಯಕ್ಷರೊಂದಿಗೆ ದಿಲ್ಲಿಯಲ್ಲಿ ಸಭೆ ನಡೆಯಲಿಕ್ಕಿದೆ. ಸೊ ಜನವರಿ 18ರಿಂದ 20ರೊಳಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಫೈನಲ್ ಆಗೋ ಎಲ್ಲ ಚಾನ್ಸಸ್ಗಳು ಇದಾವೆ. ಸೊ ಮೋಸ್ಟ್ಲಿ ನಿತಿನ್ ನವೀನ್ ಅವರೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ನೇಮಕ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಹಂಗೆ ಉತ್ತರ ಪ್ರದೇಶದಲ್ಲಿ 2.89 ಕೋಟಿ ಮಂದಿ ಹೆಸರು ಡಿಲೀಟ್. ಸೊ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತದಾರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕೂಡ ನಡೆದಿದೆ. ಸೊ ಇತ್ತೀಚೆಗಷ್ಟೇ ಮಧ್ಯಪ್ರದೇಶ, ಕೇರಳ, ಛತ್ತೀಸ್ಗಢ ಇಲ್ಲೆಲ್ಲ ನಡೀತು, ಅಸ್ಸಾಂ ಇಲ್ಲೆಲ್ಲ. ಸೊ ಅದೇ ರೀತಿ ಉತ್ತರ ಪ್ರದೇಶದಲ್ಲೂ ನಡೀತು. ಸೊ ಉತ್ತರ ಪ್ರದೇಶದಲ್ಲಿ ಟೋಟಲ್ 2.84 ಕೋಟಿ ಯಾರು ಮತದಾರರಿದ್ದಾರೆ ಇವರನ್ನ ಕೈಯಿಂದ ಈ ಮತದಾರರ ಪಟ್ಟಿಯಿಂದ ಬಿಟ್ಟುಬಿಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಏನು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಆಗ್ತಿದೆ, ಇದು ಯಾರು ಅಕ್ರಮ ವಲಸಿಗರೆಲ್ಲ ವೋಟರ್ ಐಡಿಯನ್ನ ತಗೊಂಡಿದ್ದಾರೆ ಅಥವಾ ಇನ್ನು ಯಾರ್ದು ಆಲ್ರೆಡಿ ಡೆತ್ ಆಗಿದೆ, ಇವರು ಇನ್ನು ವೋಟರ್ ಲಿಸ್ಟ್ ಅಲ್ಲಿ ಅವ್ರದ್ದು ಹೆಸರಿದೆ ಅಥವಾ ಬೇರೆ ಕಡೆ ಹೋಗಿ ಬೇರೆ ಕಡೆನೂ ಅವ್ರದ್ದು ಮತದಾರರ ಪಟ್ಟಿಯಲ್ಲಿ ಲಿಸ್ಟ್ ಇದೆ, ಇಲ್ಲೂ ಲಿಸ್ಟ್ ಇದೆ, ಹಂಗಿದ್ರೆ ಅವ್ರದ್ದು ಕೂಡ ಅಂತವರು ಯಾರೆಲ್ಲ ಇದ್ದಾರೆ ಅವರ ಹೆಸರನ್ನೆಲ್ಲ ಈ ಸಂದರ್ಭದಲ್ಲಿ ಡಿಲೀಟ್ ಮಾಡಲಾಗಿದೆ. ಹಂಗೆ BY ವಿಜಯೇಂದ್ರ ಅವರು ಗ್ಯಾರಂಟಿ ಹೆಸರು ಹೇಳಿ ಕಾಂಗ್ರೆಸ್ನಿಂದ ಜನರಿಗೆ ಅನ್ಯಾಯ ಆಗ್ತಿದೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿ ಅವರಿಗೆ 7 ಪ್ರಶ್ನೆಗಳನ್ನ ಹಾಕಿದ್ದಾರೆ. ಸೊ ಧರ್ಮಸ್ಥಳದ ವಿಚಾರದಲ್ಲಿ ಕ್ವಶನ್ ಅನ್ನು ಹಾಕಿದ್ದಾರೆ. ಸೊ ಆಮೇಲೆ ರೀಸೆಂಟ್ ಆಗಿ ದ್ವೇಷ ಪುರುಷನ ಕಾಯ್ದೆ ತಂದ್ರು, ಅದ್ರ ಮೇಲೆ ಕ್ವಶನ್ ಅನ್ನು ಹಾಕಿದ್ದಾರೆ. ಸೊ ಅಕ್ರಮ ಗೋ ಸಾಗಣೆ ಮೇಲೆ ಕ್ವಶನ್ ಹಾಕಿದ್ದಾರೆ. ಹಂಗೆ ಏನು ಜಮೀರ್ ಅಹಮದ್ ಅವರ PA ಮೇಲೆ ಅಕ್ರಮ ಆಸ್ತಿ, ಸೊ ಲೋಕಾಯುಕ್ತದವರು ದಾಳಿ ಆಯ್ತು, ಅದ್ರ ಮೇಲೆ ಹಾಕಿದ್ದಾರೆ. ಹಂಗೇನೆ ಪುಕ್ಕಟೆ ಪ್ರಚಾರಕ್ಕಾಗಿ RCB 2 ಕಡೆ ಕಾರ್ಯಕ್ರಮ ನಡೆಸಿ ಏನು 10 ಜನರ ಮಾರಣ ಹೋಮಕ್ಕೆ ಗವರ್ಮೆಂಟ್ ಕಾರಣ ಆಯ್ತು, ಅದ್ರ ಮೇಲೆ ಕ್ವಶನ್ ಹಾಕಿದ್ದಾರೆ. ಅಬಕಾರಿಯ ಲೈಸೆನ್ಸ್ ಏನು ಸರ್ಕಾರ ಹರಾಜು ಕೊಟ್ಟಿದೆ ಅದ್ರ ಮೇಲೆ ಕ್ವಶನ್ ಮಾಡಿದ್ದಾರೆ. ಹಂಗೇನೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇವರು ಚೇಂಜ್ ಮಾಡಿ ರಾಜ್ಯ ಶಿಕ್ಷಣ ನೀತಿ ತರ ಹೊರಟಿದ್ರು, ಇದರ ಮೇಲೆ ಏನು ಅಪ್ಡೇಟ್ ಇದೆ, ಏನು ಸ್ಪಷ್ಟ ನೀತಿನೇ ಇಲ್ಲ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಹಂಗೆ ಕಾಂಗ್ರೆಸ್ ನಾಯಕತ್ವ ಕದನ ಇನ್ನೊಂದು ಬಾರಿ ವಿರಾಮ. ಸೊ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಮಧ್ಯೆ ಏನೊಂದು ಮುಖ್ಯಮಂತ್ರಿ ಪಟ್ಟಕ್ಕೋಸ್ಕರ ಏನೊಂದು ಕದನ ನಡೀತಿದೆ. ಇದು 1 ವಾರದ ಮಟ್ಟಿಗೆ ವಿರಾಮವನ್ನು ಬ್ರೇಕ್ ಅನ್ನು ತೆಗೆದುಕೊಂಡಿದೆ. ಸೊ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಏನು ತಮ್ಮ ಒಂದು ಪ್ರವಾಸಕ್ಕೋಸ್ಕರ ತೆರಳಿರೋದ್ರಿಂದ ಇದು 1 ವಾರದ ಮಟ್ಟಿಗೆ ಮುಂದಕ್ಕೆ ಹೋಗಿದೆ. ಸೊ ಜನವರಿ 6ರವರೆಗೆ ಅಧಿಕಾರ ಏನು ಚಟುವಟಿಕೆಗಳಿದಾವೆ ಅದಕ್ಕೆಲ್ಲ ಬ್ರೇಕ್ ಸಿಗ್ಲಿಕ್ಕಿದೆ. ಹಂಗೆ ಜನವರಿ 2ನೇ ವಾರದಲ್ಲಿ CM ಸಿದ್ದರಾಮಯ್ಯ ಹಂಗೆ DCM ಶಿವಕುಮಾರ್ ಅವರು ఢిಲ್ಲಿಯಲ್ಲಿ ಇವರಿಗೆ ఢిಲ್ಲಿಯಿಂದ ಕರೆ ಬರೋ ಹೈಕಮಾಂಡ್ ಇಂದ ಎಲ್ಲ ಚಾನ್ಸ್ ಇದೆ. ಇಲ್ಲಿ ಮೋಸ್ಟ್ಲಿ ಡಿಸೈಡ್ ಆಗುತ್ತೆ ಬಟ್ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರ ಅಥವಾ DKಶಿ ಅವರನ್ನ CM ಆಗಿ ಅಪಾಯಿಂಟ್ ಮಾಡ್ತಾರ ಅಂತ. ಸೊ ಪ್ರಾಥಮಿಕ ಶಾಲಾ ಸಿಬ್ಬಂದಿಗೆ ಹೊಸ ವರ್ಷದ ಉಡುಗೊರೆಯಾಗಿ ಒಂದು ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ. ಸೊ 2000 ಮುಖ್ಯ ಶಿಕ್ಷಕರಿಗೆ ಬಡ್ತಿಯನ್ನು ಕೂಡ ಏನು ಜ್ಯೇಷ್ಠತಾ ಪಟ್ಟಿ ಏನಿದೆ ಅದರ ಅನುಗುಣವಾಗಿ ಇವಾಗಲೇ ಖಾಲಿ ಇರುವ ಹಿರಿಯ ಮುಖ್ಯ ಶಿಕ್ಷಕ
ಹುದ್ದೆಗಳಿಗೆ ಬಡ್ತಿ ನೀಡಿ ರಾಜ್ಯಾದ್ಯಂತ ಏನು ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಧಿಸೂಚನೆಯನ್ನು ಕೂಡ ಆ, ನೀಡಿದೆ. ಹಂಗೆ ಇದು 3 ವರ್ಷಗಳಿಂದ ಪೆಂಡಿಂಗ್ ಇತ್ತು. ಫೈನಲಿ ಯಾರ್ಯಾರಿಗೆ ಈ ಮುಖ್ಯ ಶಿಕ್ಷಕರಾಗಿ ಬಡ್ತಿಯಾಗೋದು ಪೆಂಡಿಂಗ್ ಇತ್ತು, ಆ, ಈ ಜನವರಿ 1ರಿಂದ ಈ ಅಧಿಸೂಚನೆ, ಜನವರಿ 1ರಿಂದ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಹಂಗೆ ಭಾರತ ಟೆಸ್ಟ್. ಸೊ T20 ಸೀರೀಸ್, ಒನ್ ಡೇ ಸೀರೀಸ್ ಅಲ್ಲೆಲ್ಲ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು, ಬಟ್ ಟೆಸ್ಟ್ ಅಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಸೊ ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಕೂಡ ಸೀರೀಸ್ ಏನಿತ್ತು ಅದು ಸೋತೋದ್ವಿ, ಇಂಡಿಯಾ ಸೋತೋಯ್ತು. ಸೊ ಇದ್ರ ಮೇಲೆ ಹೊಸ ತರಬೇತುದಾರರನ್ನು ಟೆಸ್ಟ್ಗೋಸ್ಕರ ಹೊಸ ತರಬೇತು, ಹೊಸ ಕೋಚನ್ನು ಹುಡುಕುವ ಹುಡುಕಾಟದಲ್ಲಿ BCCI ಇದೆ ಅಂತ ಕೂಡ ಹೇಳಿದೆ. ಸೊ ಮೋಸ್ಟ್ಲಿ ಭಾರತ ಟೆಸ್ಟ್ಗೆ ನೂತನ ಕೋಚನ್ನು ಹುಡುಕುವ ಎಲ್ಲ ಚಾನ್ಸಸ್ ಕೂಡ ಇದೆ. ಸೊ T20 ವಿಶ್ವಕಪ್ ಏನು ನೆಕ್ಸ್ಟ್ ಇಯರ್ ನಡೀಲಿಕ್ಕಿದೆ. ಸೊ ಇದ್ರ ಮೇಲೆ ಈ ಕೋಚ್ ಚೇಂಜ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇದೆ. ಹಂಗೆ ಗಂಭೀರ್ ಅವರು ಹೆಂಗೆ ತಮ್ಮ ಕೋಚನ್ನು ನಿಭಾಯಿಸ್ತಿದ್ದಾರೆ ಅಂತ ಕೂಡ ಇವರು ಒಂದು ವಿಮರ್ಶೆಯನ್ನು ಕೂಡ BCCI ಅವರು ಮಾಡ್ಲಿಕ್ಕಿದ್ದಾರೆ. ಹಾಗೆ ರ್ಯಾಪಿಡ್ ಚೆಸ್ ಕೊನೆಯ ರೌಂಡಿಗೆ ಅಗ್ರಸ್ಥಾನ. ಸೊ 5 ಬಾರಿ ಏನು ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ಇದ್ದಾರೆ ಕಾರ್ಲ್ಸನ್ ಅವರಿಗೆ ರಷ್ಯಾದ GM ಲಾಡಿಸ್ಲಾವ್ ಆರ್ಟಿಮೆವ್ ಅವರು ಸೋಲಿಸಿ ಅಗ್ರಸ್ಥಾನಕ್ಕೆ ಏರಿದ್ದಾರೆ. ಹಂಗೆ ಇವಾಗ ಕರೆಂಟ್ ಚಾಂಪಿಯನ್ ಆಗಿರೋ ಇಂಡಿಯಾದ ಗುಕೇಶ್ ಅವರು 7ನೇ ಸ್ಥಾನದಲ್ಲಿದ್ದಾರೆ. ಹಂಗೆ ಮಹಿಳಾ ವಿಭಾಗದಲ್ಲಿ ನೋಡೋದಾದ್ರೆ ಹಾಲಿ ಚಾಂಪಿಯನ್ ಕೊನೆಯ ರೌಂಡ್ಗೆ 6 ಅಂಕ, 7 ಸುತ್ತುಗಳ ಮ್ಯಾಚ್ಗಳಾಗಿದ್ದಾವೆ. ಸೊ 6 ಪಾಯಿಂಟ್ಗಳೊಂದಿಗೆ ಚೀನಾದ ಜಹಜಿನರ್ ಅವರೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ. ಹಂಗೆ ಇದು ಏನು ವಿಶ್ವಕಪ್ ಚಾಂಪಿಯನ್ ಇದ್ದಾರೆ ದಿವ್ಯಾ ದೇಶ್ಮುಖ್, ಇವರು ಇತರ 12 ಭಾರತೀಯರ ಜೊತೆಗೆ ಜಂಟಿ 2ನೇ ಸ್ಥಾನದಲ್ಲಿ ಕೂಡ ಇದ್ದಾರೆ. ಸೊ ಮಹಿಳೆಯರ ವಿಭಾಗದಲ್ಲಿ ಟೋಟಲ್ 11 ಸುತ್ತಿನ ಏನು ಮ್ಯಾಚ್ಗಳು ಕೂಡ ನಡೀಲಿಕ್ಕಿದೆ. ಹಂಗೆ ಅಂಡರ್ 19 ಒನ್ ಡೇ ವಿಶ್ವಕಪ್ ಟೂರ್ನಿ ಏನು ನಡೀಲಿಕ್ಕಿದೆ ಜಿಂಬಾಬ್ವೆ ಹಾಗೂ ನಮಿಬಿಯಾ ಆಸ್ಟ್ರೇಲಿಯಾದಲ್ಲಿ ಜನವರಿ 15ರಿಂದ ಫೆಬ್ರವರಿ 6 ತನಕ ನಡೀಲಿಕ್ಕಿದೆ. ಇದಕ್ಕೆ ಅಂಡರ್ 19 ಟೀಮ್ ಕೂಡ ಸೆಲೆಕ್ಟ್ ಆಗಿದೆ. ಸೊ ಆಯುಷ್ ಮಾತ್ರೆ ಅವರು ಏನಿದ್ದಾರೆ ಇವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಉಪನಾಯಕ ವಿಹಾನ್ ಮಲ್ಹೋತ್ರಾ ಉಪನಾಯಕರಾಗಿದ್ದಾರೆ. ಅದಕ್ಕಿಂತ ಮುಂಚೆ ಸೌತ್ ಆಫ್ರಿಕಾ ಸೀರೀಸ್ ಕೂಡ ಇವರಿಗಿದೆ. ಸೊ ಅದಕ್ಕೋಸ್ಕರ ಇವರಿಗಿಬ್ಬರಿಗೂ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅವರಿಗೆ ರೆಸ್ಟ್ ಕೊಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಕ್ಯಾಪ್ಟನ್ಸಿಯನ್ನ ಈ ಬರೀ ಇದು ಸೌತ್ ಆಫ್ರಿಕಾ ಸೀರೀಸ್ ಏನಿದೆ ಇದಕ್ಕೆ ಕೊಟ್ಟಿದ್ದಾರೆ. ಹಂಗೆ ಆಶಸ್ ಟೆಸ್ಟ್ ಸೀರೀಸ್ ಏನು ನಡೀತಿದೆ, ಬಾಕ್ಸಿಂಗ್ ಡೇ ಟೆಸ್ಟ್ ನಡೀತಿತ್ತು. ಸೊ ಬರೋಬ್ಬರಿ 15 ವರ್ಷ ಹಾಗೂ 18 ಗಂಟೆಗಳ ನಂತರ ಏನು ಕಾಂಗರೋ ನೆಲದಲ್ಲಿ ಇಂಗ್ಲೆಂಡ್ ಅವರು ವಿನ್ ಆಗಿದ್ದಾರೆ. ಸೊ ಏನು 5 ಮ್ಯಾಚ್ಗಳ ಸೀರೀಸ್ ಇದೆ, ಅದರಲ್ಲಿ 3-1 ಕ್ವೀನ್ ಸ್ವೀಪ್ ಇಂದ ಇಂಗ್ಲೆಂಡ್ ಅವರು ಬಚಾವಾಗಿದ್ದಾರೆ. ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಸ್ಟ್ರೇಲಿಯಾದವರು 102 ರನ್, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 132 ರನ್ ಮಾಡಿದ್ರು. ಇಂಗ್ಲೆಂಡ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 110, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 122 ರನ್ ಮಾಡಿ ವಿನ್ ಆಗಿದ್ದಾರೆ. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಜೋಶ್ ಟಂಗ್ ಅವರಿಗೆ ದೊರೆತಿದೆ. ಹಂಗೇನೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ವುಮೆನ್ಸ್ T20 ಸೀರೀಸ್ ಏನು ನಡೀತಿದೆ, ಇದರ 4ನೇ ಪಂದ್ಯ ಏನು ಟ್ರಿವೆಂಡ್ರಮ್ ಅಲ್ಲಿ ನಡೀಲಿಕ್ಕಿದೆ. ಆಲ್ರೆಡಿ 3 ಪಂದ್ಯಗಳನ್ನ ಹರ್ಮನ್ಪ್ರೀತ್ ಕೌರ್ ಪಡೆ ವಿನ್ ಆಗಿ ಸೀರೀಸ್ ಅನ್ನು ಆಲ್ರೆಡಿ ವಿನ್ ಆಗಿದ್ದಾರೆ. 4ನೇ ಪಂದ್ಯ ಕೂಡ ವಿನ್ ಆಗೋ ಎಲ್ಲ ಚಾನ್ಸಸ್ಗಳು ಇದಾವೆ. ಹಂಗೆ ಏನಿಂದ ಮಹಿಳೆಯರ ಹಾಕಿ ಲೀಗ್. ಸೊ WHIL ಮಹಿಳೆಯರ 2ನೇ ಹಾಕಿ ಲೀಗ್ನ 2ನೇ ಸೀಸನ್ ಭಾನುವಾರ ಸ್ಟಾರ್ಟ್ ಆಗಬೇಕಿದೆ. ಅಂದ್ರೆ ಇವತ್ತೇ ಸ್ಟಾರ್ಟ್ ಆಗಬೇಕಿದೆ. ರಾಂಚಿ ರಾಯಲ್ಸ್ ಮತ್ತು SG ಫೈಫರ್ಸ್ ಉದ್ಘಾಟನಾ ಪಂದ್ಯ ಕೂಡ ನಡೀತಿದೆ. ಸೊ 4 ಟೀಮ್ ಇರೋದು. ಇದರಲ್ಲಿ ಟಾಪ್ 2 ಏನು ಟೀಮ್ಗಳೇನಿದ್ದಾವೆ ಇವುಗಳು ಜನವರಿ 10ಕ್ಕೆ ಏನು ಫೈನಲ್ ಮ್ಯಾಚ್ ನಡೀತಿದೆ. ಫೈನಲ್ ಮ್ಯಾಚ್ ನಡೀಲಿಕ್ಕಿದೆ. ಇಲ್ಲಿ ಪ್ರಶಸ್ತಿಗಾಗಿ ಟಾಪ್ 2 ಟೀಮ್ಗಳೇನಿದ್ದಾವೆ ಇವರು ಪ್ರಶಸ್ತಿಗಾಗಿ ಜನವರಿ 10ರಂದು ಫೈನಲ್ ಮ್ಯಾಚ್ ಅನ್ನು ಕೂಡ ಆಡ್ಲಿಕ್ಕಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ಸೊ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬೈ.